ಅಲ್ಲ, ನೀವಂದ್ರಿ 3 ಜನ ಶಾಸಕರು, ಒಬ್ಬರು MLC, ಒಬ್ಬರು MP ಮನೆಯೊಳಗೆ ಇನ್ನೂ ಎಷ್ಟು ಅಧಿಕಾರ, ನಮಗೆ ಅಧಿಕಾರ ಸಾಕು ಅಂತೀರಿ. ಆ 3 ಜನ ಶಾಸಕರ ಪೈಕಿ ಒಬ್ಬರು ಸಚಿವರು, ಇನ್ನು ಕರ್ನಾಟಕದ ಪ್ರಭಾವಿ ರಾಜಕಾರಣಿಗಳ ಪಟ್ಟಿ ಮಾಡೋದಕ್ಕೆ ಹೋದರೆ ಡೆಫಿನೆಟ್ಲಿ ಫಸ್ಟ್ 5 ಒಳಗೆ ಬರ್ತಾರೆ. ಅಂಥ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂಥೇಳಿ ಸ್ವತಃ ಮುಖ್ಯಮಂತ್ರಿಗಳ ಮಗ ನಿಮ್ಮದೇ ಜಿಲ್ಲೆಗೆ ಬಂದು ಹೇಳಿದ್ರು. ಅದೊಂದು ಸ್ವಲ್ಪ ರಿಲಕ್ಟನ್ಸ್ ತೋರಿಸಿದ್ರಲ್ಲ, ಏನಿದು ಅಂದರೆ ನಿಮ್ಮ ಮಧ್ಯದಲ್ಲಿ ಚರ್ಚೆ ಆಗಿದೆಯಾ ಅದ್ರ ಬಗ್ಗೆ? ನಾನು 2028ಕ್ಕೆ ಕಂಟೆಂಡ್ರು ಅಂತಾರೆ, 1 ವರ್ಷದ ಹಿಂದಾನೇ ರೇಸಿಂದ ಹೊರಗೆ ಹೋಗ್ಬಿಟ್ಟಿದ್ದೀನಿ ಅಂತಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಬಂದು ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಅಂತ. ಅಜಿತ್ ಸರ್, ಇದು ಅಂದರೆ ನಾನು ಅಂದರೆ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ನೇರವಾಗಿ ನನ್ನ ಜೊತೆ ಚರ್ಚೆ ಮಾಡಿಲ್ಲ, ಪತ್ರಿಕೆಯಲ್ಲಿ ತಮ್ಮ ಟಿ ವಿಯಲ್ಲೇ ನೋಡಿದ್ದು. ಆದರೆ ಈಗೆಲ್ಲ ಹೇರಲ್ಲ ಅವ್ರು ಮೋಸ್ಟ್ಲಿ ತಮಗೆ ಗೊತ್ತಿದ್ದಂಗೆ ನಾವು 2025ರಲ್ಲಿ ಡಿಸೆಂಬರಲ್ಲಿ ಆಗಿನ ಸನ್ಮಾನ್ಯ ದೇವೇಗೌಡರು ಸಿದ್ದರಾಮಯ್ಯ ಅವ್ರನ್ನು, SC ಮಾದೇವಪ್ಪನು, ಸತೀಶ್ ಜಾರಕಿಹೊಳಿ 3 ಜನ ಮಂತ್ರಿಮಂಡಲ ಕಿತ್ತು ಹಾಕಿರೋ. ಅವಾಗೆಲ್ಲ ನಾವು ಶಾಸಕರಿದ್ದು JDS ಅಲ್ಲೇ ಕಿತ್ತು ಹಾಕಿದ ನಂತರ ಅಲ್ಲಿದ ಐಂದಾನು ಭಾಳ ಸ್ಪೀಡಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಸತೀಶ್ ಜಾರಕಿಹೊಳಿ, ಮಾದೇವ್ ಫಸ್ಟ್ ಕಾರ್ಯಕ್ರಮ ಹುಬ್ಳಿಯಲ್ಲಿ ನೆಹರು ಮೈದಾನ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅವ್ರು. ಮೋಸ್ಟ್ಲಿ 2006 ಇರ್ಬೋದು. ಅಲ್ಲಿದ ಐದ ಸಂಘಟನೆ ಮಾಡ್ಕೊತ ಹೋದ್ರೆ ಅವ್ರಿ. ಅದಕ್ಕೆ ಸಂಬಂಧಪಟ್ಟಂಗೆ ಮುಂದಂದ್ರೆ ಸಿದ್ದರಾಮಯ್ಯ ಅವ್ರು ಅಂದ್ರೆ ರಾಜಕೀಯದಿಂದ ನಿವೃತ್ತ ಆದ ಮತ್ತೊಂದು 5ನ ಸಂಘಟನೆ ಸತೀಶ್ ಜಾರಕಿಹೊಳಿ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗೆ ಅನಿಸುತ್ತೆ ಇರೋದ್ರೆ. ಅಲ್ಲ, ಹಂಗಿದ್ದಾಗ ಅವರಾಗಲೇ ಮನೆ ತನಕ ಬಂದು ನೀವು ಉತ್ತರಾಧಿಕಾರಿ ಅಂದಾಗ ಹೌದಪ್ಪ ನಾನೇ ಉತ್ತರಾಧಿಕಾರಿ ಸೋ ವಾಟ್ ಅಂದುಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಪೊಲಿಟಿಕಲಿ ಸ್ಪೀಡ್ ಆಗ್ತಿತ್ತು ಅದ್ರದ್ದು. ನಾನಂದ್ರೆ ಅಲ್ಲ ಸರ್, ಈಗ ಅವ್ರು ಕಾಂಗ್ರೆಸ್ ಪಾರ್ಟಿ ಅವ್ರ ವಿಚಾರ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಈಗ ಅವ್ರಿಗೆ ನನಗೆ ಗೊತ್ತಿರೋದಿಲ್ಲ ರೀ. ನಾನಂದ್ರೆ ಸತೀಶ್ ಜಾರಕಿಹೊಳಿ ಮೊದಲು 5 ಆರ್ಗನೈಸ್ ಭಾಳ ಮಾಡ್ಕೋತಿರ್ತಿದ್ರು ಅವ್ರಿ. ಅದರ ವಿಚಾರದಾಗ ಹೇಳಿರ್ಬೇಕು ಎತ್ತಿಂದ್ರ ಅಂತ ಅನಿಸುತ್ತಾರೆ. ಮತ್ತು ಉಳಿದಿದ್ದು ಅದು ಪೊಲಿಟಿಕಲಿ CM ಮತ್ತೊಂದು ಅವ್ರ ಪಕ್ಷದ ವಿಚಾರ, ಅದನ್ನು ಅವ್ರನ್ನ ಕೇರೆ ಬೆಸ್ಟು. ನಾ ಏನು ಹೇಳಿ ಅದ್ರ ಬಗ್ಗೆ ನಿಮ್ಮಲ್ಲಿ ಪಕ್ಷ ಇಲ್ಲ ಸರ್, ಕುಟುಂಬ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಪ್ರಶ್ನೆ ಕೇಳಬೇಕಾಗತ್ತೆ. ಆಮೇಲೆ ನೀವು ಸ್ಟ್ರಾಟಜಿ ಮಾಡ್ತೀರಿ, ಉಳಿದ ಅಣ್ಣ ತಮ್ಮಂದ್ರೆಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರಂತ ನಮ್ಮ ತನಕ ಸುದ್ದಿ. ಅಜಿತ್ ಸರ್, ತಾವು ಹೇರಿ ಪಕ್ಷ ಇಲ್ಲ ಅಂದ್ರಿ. ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಬಂದಾಗ ಪಕ್ಷ ನಮಗೆ ಫಸ್ಟು, ಕುಟುಂಬ ಸೆಕೆಂಡ್ರಿ. ಕೋಆಪರೇಟಿವ್ ಎಲ್ಲ ಬಂದಾಗ ಕುಟುಂಬ ಫಸ್ಟ್ ಇರ್ತೈತಿ, ಆಮೇಲೆ ಕೋಆಪರೇಟಿವ್ ಸೆಕೆಂಡ್ ಇರ್ತೈತಿ. ಅಂದ್ರೆ ನಮ್ಮ ಪಾರ್ಟಿ ಕಾಂಗ್ರೆಸ್ BJP ಅಂದಾಗ ನಾವು ಪಾರ್ಟಿ ಲೈನ್ ಬಿಟ್ಟು ಹೋಗೋಕ್ಕಾಗೋದಿಲ್ಲ, ನಮಗೂ ಎಲ್ಲ ಇರ್ತಾರೆ. ಅದಕ್ಕೋಸ್ಕರ ಅವಾಗ ಫ್ಯಾಮಿಲಿ ಅಂತ ಬರೋದಿಲ್ಲ. ಸೊ ಕೋಆಪರೇಟಿವ್ದಾಗ ಎಲ್ಲರೂ ಕೂಡಿ ಮಾಡ್ತಿರ್ತಾರೆ. ಅವಾಗ ಸ್ವಲ್ಪ ಫ್ಯಾಮಿಲಿನೂ ಎಲ್ಲ ನಮ್ಮ ಆರ್ಗನೈಸು ನಮ್ಮ ಗ್ರೂಪ್ನೂ ನೋಡ್ಬೇಕಾಗತ್ತೆ. ಸೊ ಅವಾಗ ಅಂದ್ರೆ ನೆಕ್ಸ್ಟ್ ವಿಧಾನಸಭಾ ಚುನಾವಣೆ ಬಂದರೆ ಮತ್ತು ನೀವು ರಮೇಶ್ ಕತ್ತಿ ಒಂದೇ ಅಲ್ಲ, ಡೆಫಿನೆಟ್. ಈಗ ನಾನು ಅಕಸ್ಮಾತ್ ಹುಕ್ಕೇರಿಗೆ ಹೋಗಿ ನಿಖಿಲ್ ಕತ್ತಿಗೆ ಅಪೋಸ್ ಮಾಡೋಕ್ಕಾಗುತ್ತೆ ರೀ. ಅವ್ರು ನಮ್ಮ BJP ಕ್ಯಾಂಡಿಡೇಟು, BJP ಸಿಂಬಾಲ್ ಆಗಿರ್ತಾರೋ, ರಮೇಶ್ ಜಾರಕಿಹೊಳಿ ಗೋಕಾಗ್ತಾರೋ, ಅರ್ಬಾವಿಂದ ನಾನು ಇರ್ತಾರೋ. ಅವಾಗ ನಾವು ಒಬ್ರಿಗೊಬ್ರು ಹಂಗೆ ಮಾಡೋಕೆ ಆಗೋದಿಲ್ಲ ರೀ. ಯಾಕಂದ್ರೆ ಈಗ ಜನ ಮಾತಾಡ್ತಾರೆ. ಯಾಕಂದ್ರೆ ನಾವೊಂದು ಪಾರ್ಟಿ ಮ್ಯಾಗ ನಿಂತಾಗ, BJP ಸಿಂಬಾಲ್ ಮ್ಯಾಗ ನಿಂತಾಗ ನಾವು ಡೆಫಿನೆಟ್ಲಿ ಒಬ್ಬರೊಬ್ಬರೆಲ್ಲ ಕೂಡಿ ಮಾಡಲೇಬೇಕಾಗ್ತದೆ. 2028 ಚುನಾವಣೆ ರೀ. ಕೋಆಪರೇಟಿವ್ ಪಕ್ಷ ಇರೋದಿಲ್ಲ, ಸಿಂಬಾಲ್ ಇರೋದಿಲ್ಲ, ಅನಿವಾರ್ಯವಾಗಿ ಎಲ್ಲರೂ ಕೂಡ್ಕೊಂಡು ಮಾಡ್ತಾರೆ. 2028ಗೆ ಡೆಫಿನೆಟಾಗಿ ನಾವು ಎಲ್ಲರೂ ಸೇರಿ ಬೆಳಗಾವದಾಗ 18 ಸೀಟಲ್ಲಿ ಹೆಚ್ಚಿ BJP ಸೀಟ್ ಗೆಲ್ಸಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಮತ್ತು ಲೋಕಸಭಾ ಚುನಾವಣೆ ಏನಾಯ್ತು ಸರ್? ಅಣ್ಣಾ ಸಾಹೇಬ್ ಜೊಲ್ಲೆ ಯಾಕೆ ಸೋತ್ರು? ಕುಟುಂಬ ಬೆಲ್ಗಾಂ ಸೀಟ್ ಅಜಿತ್ ಸರ್, ಈಗ ನಾವು ಬೆಳಗಾವಿ ಪಾರ್ಲಿಮೆಂಟಲ್ಲಿ ಇರ್ತೀವಿ. ನಮ್ಮ ಅರಬಾಂ ವಿಧಾನಸಭಾ ಕ್ಷೇತ್ರ ಗೋಕಾಕ. ನಾವು ಜಗದೀಶ್ ಶೆಟ್ಟರ್ನ ಪ್ರಾಮಾಣಿಕ ಗೆಲ್ಲಿಸ್ಕೊಟ್ಟಿಲ್ಲ. ನಮಗೇನು ಪಾರ್ಟಿ ಕೆಲಸ ಹಚ್ಚಿದ್ರಿ. ಜಗದೀಶ್ ಶೆಟ್ಟರ್ ಹೊರಗಿನವ್ರನ್ನಂದ್ರೆ ಹುಬ್ಳಿ ಧಾರವಾಡವ್ರು ತಂದು ನಮ್ಮಲ್ಲಿ ನಿಲ್ಲಿಸಿದ್ರು. ನಾವು ಹೊರಗಿನವ್ರ ಅಷ್ಟು ಕಾಂಗ್ರೆಸ್ ಅವ್ರು ಅಪಪ್ರಚಾರ ಮಾಡಿದ್ರು. ಭಾಳ ಪ್ರಾಮಾಣಿಕವಾಗಿ ಜಗದೀಶ್ ಶೆಟ್ಟರ್ನ ಎಷ್ಟು ಲೀಡಲ್ಲೇ ನಾವು ಗೆಲ್ಲಿಸ್ಕೊಟ್ಟು ನಮಗೇನು ಡ್ಯೂಟಿ ಹೇಳಿದ್ರು ನಾವು ಪ್ರಾಮಾಣಿಕ ಮಾಡಿದ್ವಿ. ಮತ್ತು ಚಿಕ್ಕೋಡಿಗೆ ಅದಾದಂಥ ಒಂದು ಟೀಮ್ ಇತ್ತು, ಮಾಡ್ತು. ಅಲ್ಲಿ ಅವರೆಲ್ಲ ಯಾಕೆ ಫೇಲ್ಯೂರ್ ಆದ್ರು ಅಂತೇಳಿ ಅದು ಸಾಕಷ್ಟು ಈಗಾಗಲೇ ಚರ್ಚೆ ಆಗಿದೆ ರೀ. ಅದರ ಒಳ್ಳೆಯ ಉತ್ತರ ಮತ್ತು ಜಾಣ ಉತ್ತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.